ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಫೇವ್ರೆಟ್ ಹಾಡು ಯಾವುದು? ಶಂಕರ್ ನಾಗ್ ಅವರ ಯಾವ ಸಿನಿಮಾದ ಹಾಡು ಇವರಿಗೆ ತುಂಬಾನೇ ಇಷ್ಟ ಆಗುತ್ತೆ? ಅದನ್ನ ಇವರು ಹೇಗೆ ಹೇಳ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ರಮ್ಯಾ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಕೆಲವು ಇತರೆ ಆಸಕ್ತಿಗಳ ಬಗ್ಗೆನೂ ಹೇಳ್ಕೊಂಡಿದ್ದಾರೆ. ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ರಮ್ಯಾ ಅವರಿಗೆ ಕನ್ನಡ ಚಿತ್ರವೊಂದರ ಹಾಡು ತುಂಬಾನೇ ಇಷ್ಟ. ಅದು ಜೊತೆ ಜೊತೆಯಲ್ಲಿ ಅನ್ನೋದೇ ಆಗಿದೆ. ಇಳಿಯರಾಜ ಸಂಗೀತದ ಹಾಡು ಇವರಿಗೆ ಫೇವ್ರೆಟ್ ಆಗಿದೆ. ಶಂಕರ್ ನಾಗ್ ಹಾಗೂ ಅಕ್ಷತಾ ರಾವ್ ಈ ಗೀತ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇವರ ಮೇಲೆ ಚಿತ್ರೀಕರಿಸಿದ ಜೊತೆ ಜೊತೆಯಲ್ಲಿ ಹಾಡನ್ನ ರಮ್ಯಾ ಅವರು ಹೆಚ್ಚು ಇಷ್ಟಪಡ್ತಾರೆ. ರಮ್ಯಾ ಅವರು ಜೊತೆ ಜೊತೆಯಲ್ಲಿ ಹಾಡಿನ ಒಂದು ಲೈನನ್ನ ಹಾಡಿದ್ದಾರೆ. ನಾನು ಕನ್ನಡದ ಹಾಡನ್ನ ತುಂಬಾ ಇಷ್ಟಪಡ್ತೇನೆ. ಆ ಗೀತೆ ಜೊತೆ ಜೊತೆಯಲ್ಲಿ ಅಂತಾಲೆ ಸಾಗುತ್ತೆ. ಈ ಗೀತೆ ಅಂದ್ರೆ ನನಗೆ ಇಷ್ಟ ಅಂತಲೇ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ಆರ್ಟ್ ವೀಕೆಂಡ್ಸ್ ಸ್ಟಾಲ್ ಟಾಕ್ ನಲ್ಲಿ ರಮ್ಯಾ ತಮ್ಮ ಇಷ್ಟದ ವಿಷಯಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ರಮ್ಯಾ ಅವರು ಇತ್ತೀಚೆಗೆ ಒಂದು ಚಿತ್ರ ನೋಡಿದ್ದಾರೆ. ಐ ಆಮ್ ಸ್ಟಿಲ್ ಹಿಯರ್ ಅನ್ನುವ ಈ ಚಿತ್ರ ಇವರನ್ನ ತುಂಬಾನೇ ಕಾಡಿದೆ. ಚಿತ್ರ ನೋಡಿದ ಮೇಲೂ ಅದೆಷ್ಟೋ ದಿನಗಳವರೆಗೂ ಈ ಸಿನಿಮಾ ಇವರ ಮನದಲ್ಲಿಯೇ ಇದೆ. ಆ ರೀತಿಯ ಈ ಚಿತ್ರ ತುಂಬಾನೇ ದಿನ ಮನಸ್ಸಿನಲ್ಲಿ ಇತ್ತು ಅಂತಲೇ ರಮ್ಯಾ ಇದೇ ಸ್ಮಾಲ್ ಟಾಕ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಇವರ ಫೇವ್ರೇಟ್ ನಟ ಯಾರು ಅನ್ನೋದನ್ನ ಉತ್ತರ ಕೊಟ್ಟಿದ್ದಾರೆ. ರಮ್ಯಾ ಅವರಿಗೆ ಮೈಕಲ್ ಜಾಕ್ಸನ್ ಅಂದ್ರೆ ತುಂಬಾನೇ ಇಷ್ಟ ಆಗ್ತಾರೆ. ಅದನ್ನ ಹೇಳ್ಕೊಂಡಿರೋ ರಮ್ಯಾ ಅವರಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ವಿಷಯ ಇಷ್ಟ ಆಗುತ್ತವೆ. ಇಲ್ಲಿಯ ಜನ, ಇಲ್ಲಿ ಫುಡ್, ಹೀಗೆ ಸುಮಾರು ವಿಚಾರಗಳು ಇವೆ ಅಂತಲೂ ರಮ್ಯಾ ಹೇಳಿದ್ದಾರೆ. ರಮ್ಯಾ ಅವರು ಟೈಮ್ ಸಿಕ್ಕರೆ ಅದನ್ನ ಹೇಗೆ ಬಳಕೆ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ರಮ್ಯಾ ಅವರು ಸಮಯ ಸಿಕ್ಕರೆ ಮನೆಯಲ್ಲಿ ಇರೋಕೆ ಇಷ್ಟಪಡ್ತಾರೆ. ತಮ್ಮ ನಾಯಿಗಳೊಟ್ಟಿಗೆ ಹೆಚ್ಚಿನ ಸಮಯ ಕಳೆಯೋಕೆ ಹೆಚ್ಚು ಇಷ್ಟಪಡ್ತಾರೆ. ಈ ರೀತಿಯ 4 ವಿಧದ ಪ್ರಶ್ನೆಗಳಿಗೆ ರಮ್ಯಾ ಉತ್ತರ ಕೊಟ್ಟಿದ್ದಾರೆ. ನಿರೂಪಕ ಕೇಳಿದ 4 ಪ್ರಶ್ನೆಗೆ ಖುಷಿಯಾಗಿಯೇ ಉತ್ತರ ಕೊಟ್ಟಿದ್ದಾರೆ. ನೈಟ್ ಕ್ಯಾಪ್ ವಿತ್ KSC ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ಒಂದು ಸ್ಮಾಲ್ ಟಾಕ್ ವಿಡಿಯೋ ಶೇರ್ ಆಗಿದೆ. ಇದು ಅಷ್ಟೇ ಗಮನ ಕೂಡ ಸೆಳೀತಾ ಇದೆ. ರಮ್ಯಾ ಅವರು ಸಿನಿಮಾ ಮಾಡುವ ಪ್ಲಾನ್ ಅಲ್ಲಿಯೇ ಇದ್ದಾರೆ. ಒಳ್ಳೆಯ ಕಥೆಯ ನಿರೀಕ್ಷೆಯಲ್ಲೂ ಇದ್ದಾರೆ. ಆಪಲ್ ಬಾಕ್ಸ್ ಅಂತ ಒಂದು ನಿರ್ಮಾಣ ಸಂಸ್ಥೆ ಕೂಡ ಶುರು ಮಾಡಿದ್ದಾರೆ. ಸ್ವಾತಿ ಮುತ್ತಿನ ಮಳೆಹನಿಯೇ ಅನ್ನುವ ಚಿತ್ರವನ್ನ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಈ ಚಿತ್ರದ ಲೀಡ್ ಅಲ್ಲಿದ್ರು. ರಾಜ್ಬಿ ಶೆಟ್ಟಿ ಅವರು ಈ ಚಿತ್ರವನ್ನ ಡೈರೆಕ್ಷನ್ ಕೂಡ ಮಾಡಿದ್ರು. ನವೆಂಬರ್ 24, 2023 ಈ ಚಿತ್ರ ತೆರೆಗೆ ಬಂದಿತ್ತು ಅಂತ ಹೇಳ್ಬೋದು.